ಎಲ್ಲಾರು ಹೇಳ್ತಾರೆ ಆತನನ್ನು ಕಾಪಾಡ್ಕೊಳ್ಳಕ್ ಆಗ್ಲಿಲ್ಲ, ಇನ್ನು ಜನರನ್ನು ಎಲ್ಲಿ ಕಾಪಾಡ್ತಾರೆ ಅಲ್ವಾ ಎಲ್ಲಾರು ಅನ್ನೋದು. ಆತನು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ನಿನಗೋಸ್ಕರ ನನಗೋಸ್ಕರ ಮರಣವನ್ನು ಬಾ ಅಂತ ಕರೀತಾ ಇದ್ದಾರೆ. ಇವತ್ತು ನಾವೆಲ್ಲರೂ ಸಾಯೋದಕ್ಕೆ ಇಷ್ಟಪಡ್ತೀವ? ಮರಣ ಹೊಂದೋದಕ್ಕೆ ಇಷ್ಟಪಡ್ತೀವ? ನಾವೆಲ್ಲ ಸಾಯೋದಕ್ಕೆ ಮರಣ ಹೊಂದೋದಕ್ಕೆ ಇಷ್ಟಪಡೋದೇ ಇಲ್ಲ. ಆದ್ರೆ ದೇವರು ಮರಣವನ್ನು ಆಹ್ವಾನ ಮಾಡ್ತಾ ಇದ್ದಾರೆ. ಕಾರಣ ಆತನ ಪ್ರೀತಿ ದೊಡ್ಡದು, ಕಾರಣ ಆತನು ನನ್ನನ್ನು ನಿನ್ನನ್ನು ಬದುಕಿಸಬೇಕು, ಕಾರಣ ನಮ್ಮ ಮೇಲೆ ಇರುವ ಪಾಪ ಶಾಪಗಳು ತೊಲಗಿ ಹೋಗ್ಬೇಕು, ಕಾರಣ ನಾವು ದೇವರ ರಾಜ್ಯ ಸೇರ್ಬೇಕು, ನೀತಿ ಇಲ್ಲದಿರುವ ನಾವುಗಳು ನಮ್ಮನ್ನು ನೀತಿವಂತರನ್ನಾಗಿ ಮಾಡಬೇಕು. ಅದು ದೇವರ ಇಚ್ಛೆ. ಅದರಿಂದ ಆತನು ಮಾನವನಾಗಿ ಹುಟ್ಟಿದ, ಅದರಿಂದ ಆತನು ಮಾನವರ ಎಲ್ಲರಿಗೋಸ್ಕರ ಮರಣ ಹೊಂದದ. ಆ ಮರಣದಲ್ಲಿ ಏನಿದೆ? ಜೀವ ಇದೆ. ಆ ಮರಣದಲ್ಲಿ ಏನಿದೆ? ನಿತ್ಯ ಜೀವ ಇದೆ ಅಂತ ನಾವೇನ್ ಮಾಡ್ಬೇಕು? ತಿಳಿದುಕೊಳ್ಬೇಕು. ನಿಮಗೋಸ್ಕರ ಯಾರಾದ್ರೂ ಮರಣ ಹೊಂದುವುದಕ್ಕೂ ಸಿದ್ಧರಾಗ್ತಾರಾ? ಅಕಸ್ಮಾತ್ ಆಗ್ಬೋದೇನೋ, ಅದ್ರಲ್ಲಿ ಏನು ಲಾಭ ಇಲ್ಲ. ಆದ್ರೆ ದೇವರು ಮರಣ ಹೊಂದಿದ್ದು ಮಾತ್ರ ನಮ್ಗೆ ಲಾಭ.